ಡ್ರಗ್ಸ್ ಮುಕ್ತ ಅಭಿಯಾನಕ್ಕೆ ಚಾಲನೆ. ರಾಜ್ಯ ಮಟ್ಟದ ಮಾದಕ ವಸ್ತು ವಿಲೇವಾರಿಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಕರ್ನಾಟಕ ವ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಚಾಲನೆ. ಬರೋಬ್ಬರಿ 128 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. 1 ವರ್ಷದಲ್ಲಿ ದಾಖಲೆ ಪ್ರಮಾಣದಲ್ಲಿ ಪೊಲೀಸರ ಕಾರ್ಯಾಚರಣೆ. ಡಿಜಿ ಮತ್ತು ಐಜಿಪಿ, ವಿವಿಧ ಜಿಲ್ಲೆಯ ಎಸ್ಪಿಗಳು ಕಾರ್ಯಕ್ರಮದಲ್ಲಿ ಭಾಗಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಗಾಂಜಾ, ಡ್ರಗ್ಸ್, ಚರಸ್, ಅಫೀಮು ಮುಂತಾದ ಮಾದಕ ವಸ್ತುಗಳು ಭಸ್ಮ. ಅಕ್ರಮವಾಗಿ ಜನರಿಗೆ ಮಾರಾಟ ಮಾಡಲು ಯತ್ನಿಸಿ ಪೊಲೀಸರು ವಶಕ್ಕೆ ಪಡೆದಿದ್ದ ಮಾದಕ ವಸ್ತುಗಳು ಮೈಸೂರು, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ, ಕೆಜಿಎಫ್, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ನಮ್ಮಲ್ಲಿರುವಂಥ ಎಲ್ಲ ನಮ್ಮ ದಕ್ಷ ಅಧಿಕಾರಿಗಳ ಅಮೃತ ಹಸ್ತದಿಂದ ನಮ್ಮ ಸಂಸ್ಕೃತಿಯಲ್ಲಿ ಹಬ್ಬ ಹರಿದಿನಗಳಲ್ಲಿ ದಕ್ಷಿಣ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಈ ಭಾಂಗ್ ಅಂತೇಳಿ ಆ ಹಬ್ಬದ ಸಂದರ್ಭದಲ್ಲಿ ಕುಡಿಸ್ತಕ್ಕಂಥದ್ದನ್ನೆಲ್ಲ ನಾವು ನೋಡಿದ್ದೇವೆ. ಇವತ್ತಿಗೂ ಅದು ಹಬ್ಬದ ಸಂದರ್ಭದಲ್ಲಿ ನಡೆಯುತ್ತೆ. ಆದರೆ ಹೆಚ್ಚಿನಂಶ ಹಿಂದೆಯೂ ಕೂಡ ನಮ್ಮ ಇತಿಹಾಸವನ್ನು ತೆಗೆದು ನೋಡಿದ್ರೆ, ಪುರಾಣಗಳನ್ನು ತೆಗೆದು ನೋಡಿದ್ರೆ ಇವೆಲ್ಲ ಇರೋದನ್ನು ನಾವು ಇತಿಹಾಸದಲ್ಲಿ ನೋಡ್ತೇವೆ. ಆದರೆ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಈಗ ಆಧುನಿಕ ಭಾರತದಲ್ಲಿ, ಆಧುನಿಕ ಸಮಾಜದಲ್ಲಿ ಅಂತ ಹೇಳಿದರೆ, ಆ ಯುವಕರನ್ನು ದಾರಿ ತಪ್ಪಿಸುವಂಥ ಅಥವಾ ಹಾಳು ಮಾಡುವಂಥ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಂದು ದೊಡ್ಡ ಆಂದೋಲನವನ್ನು ಮಾಡಬಾರ್ದು, ಒಂದು ರೀತಿಯಲ್ಲಿ ಯುದ್ಧವನ್ನೇ ಯಾಕೆ ಸಾರಬಾರದು ಅಂತ ಹೇಳಿ ನಾವು ಯೋಚನೆಯನ್ನು ಮಾಡುವಂಥ ಸಂದರ್ಭ. ಏನು ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಕಳೆದ 1 ವರ್ಷದಿಂದ ಏನು ತಾವೆಲ್ಲ ಇಡೀ ಇಲಾಖೆಯಲ್ಲಿ ಕಾನ್ಫಿಸ್ಕೇಟ್ ಮಾಡಿದ್ರಿ, ಸೀಸ್ ಮಾಡಿದ್ರಿ, ಅದನ್ನು ನಾಶ ಮಾಡೋದಕ್ಕೆ, ವಿನಾಶ ಸ್ವಲ್ಪ ದೊಡ್ಡ ಶಬ್ದ ಅಂತ ಅನಿಸುತ್ತೆ, ನಾಶ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯವರು ಏರ್ಪಾಡು ಮಾಡಿದ್ದಾರೆ. ಇದರ ಮುಂಚೂಣಿಯಲ್ಲಿದ್ದು ಈ ಇಡೀ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಲೋಕ್ ಮೋಹನ್ ರವರೇ, ಯಾತಕ್ಕೆ ಇಷ್ಟೊಂದು ಕನ್ಸರ್ನ್? ಯಾತಕ್ಕೆ ಜನಸಮುದಾಯದಲ್ಲಿ ಇಷ್ಟೊಂದು ಆತಂಕ? ಯಾತಕ್ಕೆ ಈ ಮಾದಕ ವಸ್ತುಗಳು ಇಡೀ ಸಮಾಜವನ್ನು ಒಂದು ರೀತಿಯಲ್ಲಿ ನಾಶ ಮಾಡ್ತಕ್ಕಂಥ ಕೆಲಸ ಮಾಡುತ್ತವೆ. ಅದರಲ್ಲಿ ವಿಶೇಷವಾಗಿ ಯುವಕರನ್ನು ಹಾಳು ಮಾಡೋದರ ಜೊತೆಗೆ ಅವರ ಜೀವನವನ್ನೇ ಹಾಳು ಮಾಡುತ್ತವೆ, ಅವರ ಆರೋಗ್ಯವನ್ನು ಹಾಳು ಮಾಡುತ್ತವೆ.
ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ಸವಾಲಾಗಿ ನಮ್ಮ ಮುಂದೆ ನಿಂತು ಬಿಟ್ಟಿದೆ. ಇಡೀ ವಿಶ್ವದಲ್ಲಿ ಇದು ಒಂದು ಸವಾಲು. ಕೆಲವು ದೇಶಗಳು ಬಹುಶಃ ಸೋತು ಬಿಟ್ಟಿದ್ದಾವೆ ಅಂತೇಳಿ ನಮ್ಮ ಡಿ.ಜಿ. ಅವರು ನಾವು ಮಾತಾಡ್ತಾ ಇದ್ದೇವೆ. ಕೆಲವು ಸಣ್ಣ ರಾಷ್ಟ್ರಗಳು ಯುರೋಪ್ ದೇಶದಲ್ಲಿ ಅವರು ಬಿಟ್ಬಿಟ್ಟಿದ್ದಾರೆ. ಹಾಲೆಂಡ್ ಇರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು, ಈ ರೀತಿ ದೇಶಗಳು ಅವರು ಡ್ರಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೇ ಇಲ್ಲ. ಅವರು ಬಿಟ್ಬಿಟ್ಟಿದ್ದಾರೆ. ನೀವು ಯಾವುದೇ ಬೀದಿಯಲ್ಲಿ ಯಾವುದೇ ಅಂಗಡಿಗೆ ಹೋದ್ರೆ ಅದು ಯಾವ ಡ್ರಗ್ಸ್ ಬೇಕಾದರೂ ನಿಮಗೆ ಸಿಕ್ಕತ್ತೆ. ಒಂದು ರೀತಿಯಲ್ಲಿ ಸೋಲನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಅನ್ಸುತ್ತೆ. ಬಿಟ್ಬಿಟ್ಟಿದ್ದಾರೆ, ಏನಾದ್ರೂ ಹಾಕೊಳ್ಳಿ ಬಿಡಪ್ಪ ನೋಡೋಣ. ಆದರೆ ಬಹಳಷ್ಟು ದೊಡ್ಡ ದೊಡ್ಡ ದೇಶಗಳು ತಮ್ಮ ಯುವ ಸಮುದಾಯ ಕಳೆದೋಗ್ತಾ ಇದ್ದಾರೆ, ನಾಶ ಆಗ್ತಾ ಇದ್ದಾರೆ. ಇದರಿಂದ ನಾವು ಈ ಮಾದಕ ವಸ್ತುಗಳನ್ನ ನಾವು ಯಾವುದೇ ರೀತಿಯಲ್ಲಿ ಅವರ ಕೈ ಸಿಗೋದ ಹಾಗೆ ಮಾಡಬೇಕು ಅಂತ ಹೇಳಿ. ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ? ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ? ನೀವು ಹೌಸ್ ವೈಫ್, ವಿದ್ಯಾರ್ಥಿಗಳು, ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು. ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ? ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ? ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ. ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ. ದೀಪಿಕಾ ಮೊಬೈಲ್ ನಂಬರ್ 9731453095.